ಅಂದ್ರೆ ನಮ್ಮಲ್ಲಿ ಬ್ರೈನಲ್ಲಿ ಗಾಮಾ ಬೀಟಾ ಅಲ್ಫಾ ಅಂತ 3 ರೇಜ್ ಬರ್ತಾವೆ. ಈಗ ಯಾವಾಗ ನೋಡ್ರಿ ನೀವು ಬ್ರೈನಿಗೆ ಇಲ್ದರ ಈಜಿ ಮಾಡ್ತೇವೆ ನಾವು. ಯಾರಿಗಾರ ಮಕ್ಕಳು ಝಟ್ಕಿ ಬಂದ್ರೆ ಈಜಿ ಅಂತ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ ನಮ್ಮ ವಿಕಿರಿ ಎಷ್ಟೆಷ್ಟು ಪಲ್ಸ್ ನಡೆದವು, ಎಲ್ಲೆಲ್ಲಿ ನಡೆದವು ಅಲ್ರಿ. ಒಣ ಊಟ ಮಾಡ್ತೀವಿ, ನೋಡ್ತೀವಿ, ಒಂದೇ ಅಲ್ಲ ಭಾಳಷ್ಟು ಎಲ್ಲ ಮಾಡ್ಯೋಂಥ ಒಂದು ಪರ್ಫೆಕ್ಟ್ ಒಂದು ಮಾಡೋ ಆಗಿದ್ದಂಥ ಒಂದು ಎಲ್ಲ ಸಿಸ್ಟಮ್ ಆದೇ ನಮ್ಮ ದೇಹ ಅದ. ಸೊ ಆ ಒಂದು ಸಿಸ್ಟಮ್ ಹೆಚ್ಚಿಗೆ ನಾವು ಉತ್ತೇಜನ ಮಾಡಬೇಕಾದ್ರೆ ಧ್ಯಾನ ಇಸ್ ದಿ ಬೆಸ್ಟ್ ಕ್ರಿಯೆ. ಹಾಗಾಗಿ ನಾವು ಟೈಮಿಗೆ ಹೇಳಿಬಿಟ್ಟು ಸೊ ಅದ್ರ ಪ್ರಕಾರ ಧ್ಯಾನ ಮಾಡುವಾಗ ಕೂಡ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲದೆ ಧ್ಯಾನ ಮಾಡಬೇಕು, ಚಲೋ ಧ್ಯಾನ ಮಾಡಬೇಕು. ಅದರಿಂದ ಲಾಭಗಳೇನು ರೀ ನಮ್ಗೆ? ಧ್ಯಾನದ ಲಾಭಗಳೇನು? ಧ್ಯಾನದ ಲಾಭ ಸಿಂಪಲ್ ಅದ. ಧ್ಯಾನದ ನಮ್ಮದು ಒಂದು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ. ಆಮೇಲೆ ಯಾವುದೇ ಥರ ಟೆನ್ಷನ್ಸ್ ಇರಲ್ಲ. ಮತ್ತು ಇನ್ನೊಂದೇನೋ ಸ್ಪೆಷಲ್ ಅಂತಂತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನು ರೀ ಮಂದಿಗೆ ಜಲ್ದಿ ಬರ್ತದೆ. ನೆಗಡಿ ಕೆಮ್ಮು ನಮಗೆ ಬರಲ್ಲ ಅಷ್ಟೇ, ನಮಗೂ ಬರ್ತದೆ, ಜಲ್ದಿ ಬರಲ್ಲ. ಆಮೇಲೆ ಮನಸ್ಸು ಏಕಾಗ್ರತೆ ಇರ್ತದೆ. ಮನಸ್ಸು ಏಕಾಗ್ರತೆ ಅಂದರೆ ಬಿ ಪಿ ಬರಲ್ಲ, ಶುಗರ್ ಬರಲ್ಲ ಅಂದ್ರೆ ಸ್ಲೋ ಬರ್ತದೆ. ಸೊ ಎಲ್ಲ ಬೆನಿಫಿಟ್ಸ್ ಅವ. 3-4 ಯೂನಿವರ್ಸಿಟಿಗಳವ ರೀ. ಹ್ಯಾವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತ ದೊಡ್ಡ ಯೂನಿವರ್ಸಿಟಿಗಳವ. ನಂಬೆಲ್ಲಂಗೆ ಕಾಶಿ ಇದಲ್ಲ, ಬನಾರಸ್, ಯೂನಿವರ್ಸಿಟಿಗಳವ. ಆ ಸ್ಟಡೀಸ್ ಏನಂತಂದ್ರೆ ಒಂದು ಏನು ಹೇಳ್ತದೆ ಸ್ಟಡೀಸ್, ಹ್ಯಾವರ್ಡ್ ಯೂನಿವರ್ಸಿಟಿ ಏನಂತಂದ್ರೆ ನಮ್ಮದೇನು ಧ್ಯಾನ ಇನ್ಕ್ರೀಸ್ ದಿ ಏನಂತೀರಿ ಇಂಗ್ಲೀಷಾಗಂದ್ರೆ ಇನ್ಕ್ರೀಸ್ ದಿ ಸ್ಟೆಮಿನಾ ಅಂತಂತಾರೆ. ಸ್ಟೆಮಿನಾ ಅಂದ್ರೆ ಶಕ್ತಿ. ಹಾರ್ವರ್ಡ್ ಏನು ಹೇಳ್ತದೆ, ಇಟ್ ಇನ್ಕ್ರೀಸ್ ದಿ ಇಮ್ಯುನಿಟಿ ಪವರ್. ಸೊ ಭಾಳಷ್ಟು ಸ್ಟಡಿ ಆಗ್ಯಾವ ಇದರಲ್ಲೆಲ್ಲ. ಸೊ ನಾವೆಲ್ಲ ಪೈಲ ಅಂತಿದ್ದೆವು ರಜಸ್ ತಮಸ್ ಇವಿರ್ತಾವೆ ನಮ್ಮಂತ ಅಂತಿದ್ರು ಒಬ್ಬೊಬ್ಬರು. ಸೊ ಅವೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಯೋಗ ಆ್ಯಂಡ್ ಧ್ಯಾನ ಇಸ್ ದಿ ಬೆಸ್ಟ್. ನಮಸ್ತೆ. ಸೊ ಹಾಗಾಗಿ ಇವೆಲ್ಲ ಬೆನಿಫಿಟ್ಸ್ ಅವ. ಹಾಗಾಗಿ ಇವರು ಏನು ಇವತ್ತೇನು ಮಾಡ್ಯಾರ 21 ನಾವೆಲ್ಲ ಸೇರೋಣ.